ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಗೀತಾ. ವೆಲ್ಕಮ್ ಬ್ಯಾಕ್ ಟು arunashreekitchensnvlogs. ಗಣೇಶ ಚತುರ್ಥಿ ಮತ್ತು ಸಂಕಷ್ಟ ಚತುರ್ಥಿ ಸಲುವಾಗಿ ಈ ವಿಡಿಯೋದಲ್ಲಿ ಕಡಲೆಬೇಳೆ ಹೂರ್ಣದಿಂದ ಮೋದಕ ಮತ್ತು ಕಡುಬನ್ನು ಎರಡು ರೀತಿಯಲ್ಲಿ ಮಾಡ್ತಾ ಇದ್ದೀನಿ. ಅಂದರೆ ಸ್ಟೀಮ್ ಮಾಡಿದ ಮೋದಕ ಕಡುಬು ಮತ್ತು ಕರಿದ ಮೋದಕ ಕಡುಬನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನೋಡ್ತಾ ಇರೋ ಫ್ರೆಂಡ್ಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಹಿಟ್ಟನ್ನು ತರಿಸ್ಕೊಳ್ಳೋಣ. ಈಗ ನಾನು ಒಂದು ಬೌಲಲ್ಲಿ ಸುಮಾರು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಇದಕ್ಕೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಚಪಾತಿ ಹಿಟ್ಟನ್ನು ಯಾವ ರೀತಿ ನಾದ್ಕೊಳ್ತೀವಲ್ಲ ಅದೇ ರೀತಿ ಈ ಹಿಟ್ಟನ್ನು ಕೂಡ ನಾದ್ಕೋಬೇಕು. ಸ್ವಲ್ಪ ಮೆತ್ತಗೆ ಇರಬೇಕು. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸ್ ಬಂದರೆ ಸರಿಯಾಗುತ್ತೆ. ಇದು ಆಗಿದೆ. ಈಗ ಇದಕ್ಕೆ ನಾನು ಹಸಿ ಬಟ್ಟೆಯನ್ನು ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಸುಮಾರು 1 ಗಂಟೆ ಕಾಲ ಇದನ್ನು ನೆನೆಸಿಡ್ಕೋಬೇಕು. ಯಾಕಂದರೆ ನಾನು ಗೋಧಿ ಹಿಟ್ಟಿಂದ ಮಾಡ್ತಾ ಇದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನಾನು ಕುಕ್ಕರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಕುಕ್ಕರಲ್ಲಿ ಸುಮಾರು 1 ಗ್ಲಾಸಷ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನಂತರ ಇದಕ್ಕೆ 2 ಗ್ಲಾಸಷ್ಟು ನೀರು ಹಾಕಿ ಕುಕ್ಕರ್ ಸಿಟಿ ಮುಚ್ಚಿಟ್ಟು 1 ವಿಸಿಲ್ ಹಾಕೋಬೇಕು. 1 ವಿಸಿಲ್ ಸಾಕು. ನೋಡಿ, ಈ ರೀತಿ ಬೇಳೆ ಬೇಯುತ್ತೆ. ಈ ರೀತಿ ಬಂದರೆ ಸಾಕು. ತುಂಬಾ ಮೆತ್ತಗೆ ಕುದಿಸ್ಕೋಬಾರ್ದು. ಈ ರೀತಿ ಬಂದರೆ ಕಡುಬು ಚೆನ್ನಾಗಾಗುತ್ತೆ ರೀ. ಈಗ ಇದರಲ್ಲಿರೋಂಥ ನೀರನ್ನು ನಾನು ಡ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ನಂತರ ಇದೆಲ್ಲ ನೀರೆಲ್ಲ ಅಂಶ ಹೋಗಿದೆ. ನೋಡಿ, ಈ ರೀತಿ ಆಗಿದೆ. ಈಗ ಇದಕ್ಕೆ ನಾನು ಬೆಲ್ಲದ ಪಾಕವನ್ನು ಹಾಕ್ಕೋಬೇಕು. ಡೈರೆಕ್ಟ್ ಬೆಲ್ಲ ಹಾಕೋದು ಬೇಡ, ಯಾಕಂದರೆ ಇದರಲ್ಲಿ ಕಸ ಏನಾದ್ರು ಇದ್ದರೆ ಹೋಗೋದಿಲ್ಲ. ಸೊ ಹಾಗಾಗಿ ಇದನ್ನು ಪಾನಕ ರೀತಿಯಲ್ಲಿ ಮಾಡಿಕೊಂಡು ನಂತರ ಸೋಸಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಬೇಳೆಗೆ 1 ಕಪ್ಪಷ್ಟು ಬೆಲ್ಲ ಸರಿ ಹೋಗುತ್ತೆ ರೀ ಅಳತೆ. ಸೊ ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಪಾನಕ ಮಾಡ್ಕೊಳ್ಳಿ. ನಂತರ ಇದನ್ನು ನಾನು ಕುದಿಸಿದಂಥ ಬೇಳೆಯಲ್ಲಿ ಹಾಕಿ ಸೋಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಸ್ವಲ್ಪ ಕಡ್ಡಿ ಏನಾದ್ರು ಇದ್ದರೆ ಬೇರ್ಪಡಿಸ್ಕೋಬೋದು. ನೋಡಿ, ಇದಾಗಿದೆ. ಈ ರೀತಿ ಕಲಸಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಸುಮಾರು 5 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬಂದರೆ ಚೆನ್ನಾಗಾಗುತ್ತೆ. ಇದಕ್ಕೆ ಈಗ ನಾನು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿದೆ. ಇದನ್ನು ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಇದನ್ನು ಜಾರಲ್ಲಿ ಹಾಕಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪೇಸ್ಟ್ ಆಗಿ ಮಾಡ್ಕೋಬೇಕು. ಈಗೆಲ್ಲನೂ ಆಗಿ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಹೂರ್ಣ ರೆಡಿಯಾಗಿದೆ, ಹಿಟ್ಟು ರೆಡಿಯಾಗಿದೆ. ನೋಡಿ, ಈಗ ಕಡುಬು ಮಾಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ಕಡುಬು ಮಾಡ್ಕೊಳ್ಳೋಣ. ಈಗ ನಮಗೆ ಒಂದು ಸೈಜಷ್ಟು ಚಪಾತಿ ಹಿಟ್ಟಿನಷ್ಟು ಹಿಟ್ಟನ್ನು ತೊಗೊಂಡು ಸ್ವಲ್ಪ ಇದಕ್ಕೆ ಒಂದು ಪೇಪರ್ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಪೇಪರಲ್ಲಿ ಇಟ್ಟು ಇದನ್ನು ನಾವು ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೋಬೇಕ್ರಿ. ನೋಡಿ, ಈ ರೀತಿ ತುಂಬಾ ತೆಳ್ಳಗಿರಬಾರ್ದು, ತುಂಬಾ ದಪ್ಪಗಿರಬಾರ್ದು. ಮೀಡಿಯಮ್ ಸೈಜಲ್ಲಿ ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೋಬೇಕು. ಈ ರೀತಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ, ಇದಾಗಿದೆ. ಈಗ ನಾನು ಒಂದು ಸಣ್ಣ ಬಟ್ಲ ಸೈಜನ್ನು ತೊಗೊಂಡು ಇದನ್ನು ರೌಂಡಲ್ಲಿ, ಯಾಕಂದರೆ ನಾವು ಪ್ರತಿಯೊಂದು ಸಾರಿನೂ ಅಳತೆ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ಸಣ್ಣ ಬಟ್ಲದಿಂದ ನಾನು ಈ ರೀತಿ ರೌಂಡಾಗಿ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಕಡುಬನ್ನು ಮಾಡ್ಕೋಬೋದ್ರಿ. ನಾನು ಮೋದಕ ಕಡುಬನ್ನು ಕೈಯಿಂದನೇ ಮಾಡ್ತಾ ಇದ್ದೀನಿ ರೀ. ಯಾವುದೇ ರೀತಿ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾ ಇಲ್ಲ. ಅದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲೆ ದೊಡ್ಡದಾಗಿದ್ದರೆ ಮೋದಕ ಚೆನ್ನಾಗಿ ಆಗುತ್ತೆ. ನೋಡಿ, ಈ ರೀತಿ ಒಂದೊಂದಾಗಿ ಎಲೆಯನ್ನು ತೊಗೊಳ್ಳೋಣ. ಈಗ ಸ್ಟಫ್ ಮಾಡೋದಕ್ಕೆ ಇಲ್ಲಿ ನಾನು ಕಡಲೆಬೇಳೆ ಹೂರ್ಣವನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಕಡಲೆಬೇಳೆ ಹೂರ್ಣ ತೊಗೊಳ್ಳಿ. ಇದರಲ್ಲಿ ಸೆಂಟರಲ್ಲಿ ಇಟ್ಟು ಎಲೆಯನ್ನು ಸುತ್ತಲೂ ಈ ರೀತಿ 4 ಫೋಲ್ಡಲ್ಲಿ ಮುಚ್ಕೋಬೇಕು. ಈ ರೀತಿ 4 ಫೋಲ್ಡ್ 5 ಫೋಲ್ಡ್ ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡ್ತೀರಂದರೆ ಅಷ್ಟು ಚೆನ್ನಾಗಿ ನಿಮಗೆ ಲೇಯರ್ ಆಗಿ ಕಾಣಿಸುತ್ತೆ. ನೋಡಿ, ಈ ರೀತಿಯಾಗಿ ಮೋದಕ ರೆಡಿ ಆಯಿತು. ಸೊ ನೋಡಿ, ನೀವು ಈ ರೀತಿ ಮಾಡ್ಬೋದು, ಇಲ್ಲ ಇನ್ಸ್ಟ್ರೂಮೆಂಟಲ್ಲೇನೂ ಡೈರೆಕ್ಟಾಗಿ ಮಾಡ್ಕೋಬೋದ್ರಿ. ಈಗ ಮೋದಕ ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇದೇ ರೀತಿ ಎಲ್ಲವೂ ಮೋದಕ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದೇ ರೀತಿ ನಾನು ಎಲೆಯನ್ನು ತೊಗೊಂಡಿದ್ದೀನಿ. ತೊಗೊಂಡ ನಂತರ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, 1 ಲೇಯರ್ 2 ಫೋಲ್ಡ್ ಆಯಿತು. ಈಗ 3 ಫೋಲ್ಡ್ ಆಯಿತು. ಈಗ 4ನೇ ಫೋಲ್ಡ್ ಆಯಿತು. ನೀವು ಸ್ವಲ್ಪ ಎಲೆ ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ಅಷ್ಟು ಫೋಲ್ಡ್ ಚೆನ್ನಾಗಿ ಬರುತ್ತೆ ರೀ. ಈ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ನೀವು ಮೋದಕವನ್ನು ರೆಡಿ ಮಾಡಿಕೊಂಡು ಪ್ರಸಾದ ನೈವೇದ್ಯವನ್ನು ರೆಡಿ ಮಾಡ್ಕೋಬೋದ್ರಿ ಹೂರ್ಣದಿಂದ. ನೋಡಿ, ಇದೂ ಆಗಿದೆ. ಈ ರೀತಿಯಾಗಿ ಮೋದಕವನ್ನು ಮಾಡಿಕೊಳ್ಳಿ. ಈಗ ಕಡುಬನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಕಡುಬು ಮಾಡಲಿಕ್ಕೆ ಇದೇ ರೀತಿ ನಾನು ಎಲೆ ಮಾಡಿಕೊಂಡು ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ 1 ಎಲೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಹೂರ್ಣ ಇಟ್ಟು ಸೆಂಟರಲ್ಲಿ ಇಟ್ಟು 2 ಕಡೆಯಿಂದ ಮಾಡದೆ ಒಂದು ಸೈಡಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಸುತ್ತಲೂ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿಕೊಂಡು ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಾಡಿ. ನಿಮಗಿದು ಆಗ್ತಾ ಇಲ್ಲ ಅಂದರೆ ಜಾಸ್ತಿ ಪ್ರೆಸ್ ಮಾಡಿಬಿಟ್ಟು
ಹಾಗೇ ಇಟ್ಕೋಬೋದು. ಈಗ ಒಂದು ಕಡುಬು ರೆಡಿಯಾಗಿದೆ. ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದೀನಿ, ಈ ರೀತಿ ಪ್ರೆಸ್ ಮಾಡಿಕೊಂಡು ನೀವು ಫೋರ್ಕ್ ಸಹಾಯದಿಂದನೂ ಕೂಡ ಈ ರೀತಿ ಕಡುಬನ್ನು ಮಾಡ್ಕೋಬೋದು. ನೋಡಿ, ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ರೆಡಿಯಾಗುತ್ತೆ. ಈಗ ನೀರು ಬಿಸಿಯಾಗಿದೆ. ಈಗ ಇದಕ್ಕೆ ನಾನು ಒಂದು ಪ್ಲೇಟ್ ಇಟ್ಕೊಳ್ತಾ ಇದ್ದೀನಿ, ಆವಿ ಪ್ಲೇಟ್ದು. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಮಾಡ್ಕೊಂಡಂಥ ಕಡುಬು ಮತ್ತು ಮೋದಕವನ್ನು ಇಡ್ತಾ ಇದ್ದೀನಿ. ಇದು ಒಂದನೇ ಮೆಥಡ್ ಫ್ರೆಂಡ್ಸ್. ಇದನ್ನು ನಾನು 2 ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಒಂದು ಆವಿ ಮಾಡಿದ ಕಡುಬು ಮೋದಕ ಮತ್ತು ಕರಿದ ಮೋದಕ ಕಡುಬು. ನೋಡಿ, ಈ ರೀತಿ ಮಾಡಿ ಒಂದು 5 ನಿಮಿಷದ ಕಾಲ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಮುಟ್ಟಿದರೆ ಸಿಂಪಲ್ಲಾಗಿ ಹೊರಗಡೆ ಬರುತ್ತೆ ರೀ. ಇದು ಆಗಿದೆ. ಈಗ ಇವನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ರೆಡಿ ಆಯಿತು. ಈಗ ಕರಿಯೋಣ ಬನ್ನಿ. ಈಗ ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ಮಾಡ್ಕೊಂಡ ಮೋದಕವನ್ನು ಇದರಲ್ಲಿ ಹಾಕಿ ಕರಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಯಾವುದು ಈಸಿ ಆಗುತ್ತೋ ಆ ಮೆಥಡಲ್ಲಿ ನೀವು ಮೋದಕ ಮತ್ತು ಕಡುಬನ್ನು ಮಾಡ್ಕೋಬೋದು. ಸೊ ಈ ಗಣೇಶನ ಹಬ್ಬವನ್ನು ಈ ರೀತಿಯಾಗಿ ಮಾಡಿ ಗಣೇಶನ ಕೃಪೆಗೆ ಪಾತ್ರರಾಗಿ. ನೋಡಿ, ಇದಾಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ತೆಗಿತೀನಿ. ಈಗ ಅದೇ ಉಳಿದಂಥ ಎಣ್ಣೆಯಲ್ಲಿ ನಾನು ಕಡುಬನ್ನು ಮಾಡಿದ್ದೀನಲ್ಲ, ಅದನ್ನು ಕೂಡ ಕರಿತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಬ್ರೌನ್ ಕಲರ್ ಬರೋವರೆಗೂ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಕಡುಬು ಕೂಡ ರೆಡಿ ಆಯಿತು. ನೋಡಿದ್ರಲ್ಲ, ಇಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿಯೇ ಕಡುಬು ಮೋದಕವನ್ನು 2 ರೀತಿಯಲ್ಲಿ ಮಾಡ್ಕೋಬೋದು. ಸೊ ನೀವು ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.